ನಮಸ್ಕಾರ ಸ್ನೇಹಿತರೆ. ಮೂನಾರಿಗೆ ಬಂದವರು ಎಕರೆಗಟ್ಟಲೆ ಟೀ ಎಸ್ಟೇಟ್ಗಳನ್ನ ನೋಡ್ತಾರೆ. ಅವರು ಬಂದವರಂತೂ ಟೀ ಪರ್ಚೇಸ್ ಮಾಡೋದ್ರಲ್ಲಿ ಹೋಗಲ್ಲ, ಟೀ ಪುಡಿ ಪರ್ಚೇಸ್ ಮಾಡಲೇಬೇಕು. ಅದಕ್ಕೋಸ್ಕರ ನಾವು ಹೊರಟಿದ್ದು ಟ್ರಿಪಲ್ ಟೀ ಅಂದ್ಬಿಟ್ಟು ಒಂದು ಟೀ ಫ್ಯಾಕ್ಟ್ರಿ ಇದೆ ಅಂತೆ, ಅಲ್ಲಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡುವ ಅಂದ್ಬಿಟ್ಟು ಮೂನಾರ್ ಸಿಟಿಗೆ ಹೋಗ್ತಾ ಇದ್ದೀವಿ. ಮೂನಾರಿಂದ ಕಣ್ಣಂದೇವನ್ ಬೆಟ್ಟಗಳಿಂದ ಆಗುವಂಥ ಒಂದು ಟೀ ಇದೆ, ಅದಕ್ಕೆ ರಿಪ್ಪಲ್ ಟೀ ಅಂತ ಕರೀತಾರೆ. ಹಿಂಗೆ ನಾವು ಹೋಗ್ತಾ ಇರಬೇಕಾದ್ರೆ ಗ್ಯಾಪ್ ರೋಡಿಂದ ನೀವು ನೋಡ್ತಾ ಇರ್ಬೋದು. ಹಿಂಗೆ ಇಂತೂ ನಾವು ಫ್ಯಾಕ್ಟ್ರಿ ವಿಸಿಟಿಗೆ ಬಂದಿದ್ವಿ ಅಂದಾಗ ಈ ಟೈಮಲ್ಲಿ ಈಗ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು 1 ಅವರ್ ಆಗಿದ ನಂತರ ಮತ್ತೆ ಓಪನ್ ಆಗುತ್ತೆ ಅಂತೆ. ಅದಕ್ಕೆ ಅಷ್ಟೆಲ್ಲ ನಮ್ಗೆ 1 ಅವರ್ ಟೈಮ್ ವೇಸ್ಟ್ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಹಂಗೆ ನಾವು ಸ್ವಲ್ಪ ಆ ಕಡೆ ಎಲ್ಲ ಸುತ್ತಾಡಿ ಇದರಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಟಿಜು ಮತ್ತು ನಮಗೆ ಪ್ರಿನ್ಸ್ ಏನಿದ್ದಾರೆ ಅವ್ರನ್ನ ನಾವು ಬ್ಲೈಂಡಾಗಿ ನಂಬಿದ್ವಿ ಆಯಿತಾ. ಅವರು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಎಲ್ಲಿ ಎಷ್ಟು ಕಮ್ಮಿಯಲ್ಲಿ ಸಿಗುತ್ತೆ, ಇಲ್ಲಿ ಬೈ ಮಾಡಿದ್ರೆ ನಿಮಗೆ ಏನು ಬೆನಿಫಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಏನಂದರೆ ಇಲ್ಲಿ 3 kg ಅಂದರೆ ಟೀ ಪುಡಿ ಪರ್ಚೇಸ್ ಮಾಡಿದ್ರೆ 1 kg ಟೀ ಪುಡಿ ಫ್ರೀ ಅಂತ ಹೇಳಿದರು. ಅಂದರೆ ತುಂಬ ಫೇಮಸ್ ಇರೋಂಥ ಒಂದು ಟೀ ಫ್ಯಾಕ್ಟ್ರಿ ಆಗಿರುತ್ತೆ ಈ ರಿಪ್ಪಲ್ ಟೀ. ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಕೂಡ ಇದೆ. ಅಂದರೆ ಬ್ಲ್ಯಾಕ್ ಟೀ ತೊಗೋಬೋದು, ಲೆಮನ್ ಟೀ ತೊಗೋಬೋದು, ಮಸಾಲೆ ಟೀ, ಈ ಥರ ವೆರೈಟಿ ಆಫ್ ಟೀ ಪುಡಿಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ಏನು ಬೇಕು ಅನ್ನೋದನ್ನ ನೀವೇ ಸೆಲೆಕ್ಷನ್ ಮಾಡ್ಕೋಬೋದು. ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ತಾ ಇದ್ದಾರೆ. ಅಂದರೆ ವೆರೈಟಿ ಟೀಗಳು ಸಿಗುತ್ತೆ. ಮತ್ತು ಏಲಕ್ಕಿ ಟೀ ಆ ಥರ. ಅಂದರೆ ಇಲ್ಲಿ ತೈಲ ಅಂತ ಕರೀತಾರೆ ಆಯಿತಾ. ಇವತ್ತು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅವ್ರಿಗೆ ಹೇಳ್ಬೇಕಾದ್ರೆ. ನಾವು ತೈಲ ಅಂದರೆ ಟೀ ಪುಡಿಗೆ ತೈಲ ಅಂತ ಕರೀತಾರೆ ಆಯಿತಾ. ಹೀಗೆ ನಾವು ಇಲ್ಲಿ ಕೋಂಬೋ ಪ್ಯಾಕ್ಗಳನ್ನ ಪರ್ಚೇಸ್ ಮಾಡ್ತಾಯಿದ್ವಿ. ಅಂದರೆ 530 ರೂಪಾಯಿನೂ ಆಯಿತು. ನಾನು ಮತ್ತು ನನ್ನ ಫ್ರೆಂಡ್ಸ್ ಕೂಡ ನನಗೆ ಬೇಕಾದಂಥ ಟೀಗಳನ್ನ ಪರ್ಚೇಸ್ ಮಾಡೋದು, ಟೀ ಪುಡಿಗಳನ್ನ. ಪ್ರಿನ್ಸ್ ಹೇಳ್ತಿದ್ರು ಏನಂದರೆ ಇಲ್ಲಿ ನೀವು ಬಂದಾಗ ಟೈಮ್ ಕ್ಲೋಸ್ ಆಗಿದೆ, ಇಲ್ಲಾಂದರೆ ನಿಮ್ಗೆ ಇಲ್ಲಿ ವೆರೈಟಿ ಆಫ್ ಟೀಗಳನ್ನ ಕುಡಿಬೋದು ಅಂತ. ಟೀಗಳನ್ನ ಕುಡಿದ್ಬಿಟ್ಟು ಅದಕ್ಕೆ ನಿಮಗೆ ಯಾವ ಟೀ ಇಷ್ಟ ಆಯಿತು ಆ ಥರ ಟೀ ಕುಡಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಿದ್ವಿ. ನಾವು ಹಿಂಗೆ ಹೋಗ್ತಾ ಗ್ಯಾಪ್ ರೋಡಲ್ಲಿ ಕೂಡ ಪಾಸ್ ಆಗ್ತಿದ್ವಿ. ನೋಡಿ ನಿಮಗೆ ಹಿಮ ಹೆಂಗೆ ಬೀಳ್ತಿದೆ ಅಂತ, ಹಿಮದ ವಾತಾವರಣ ಕೂಡ ಇದೆ. ಹೀಗೆ ಕತ್ತಲಾಗ್ತಾ ಬಂತು. ಇಲ್ಲಿಂದ ನಾವು ಮತ್ತೆ ಏನಂದರೆ ಈ ವಾತಾವರಣ ಏನಿದೆ ಕತ್ತಲಾಗಿದ್ದ ಥರ ಕಾಣುತ್ತೆ, ಆದರೆ ಕತ್ತಲಾಗಿಲ್ಲ ಆಯಿತಾ. ಇದು ಕೂಡ ಹೀಗೆ ಬೆಳಕಾಗೋ ಟೈಮ್ ಕೂಡ ಇದೆ. ಅಂದರೆ ಆ ಥರ ಅಂತ ಒಂದು ವಾತಾವರಣ ಸೂಪರಾಗಿದೆ ಆಯಿತಾ. ಮೂನಾರ್ನ ನೀವು ಎಲ್ಲಿಂದ ಎಷ್ಟೋ ಲಕ್ಷಗಟ್ಟಲೆ ಎಕರೆಗಳು ಟೀ ಎಸ್ಟೇಟ್ನೇನು ನೋಡ್ಬೋದು. ಅದೇ ಒಂದು ನನಗೆ ತುಂಬ ಇಷ್ಟ ಆಗಿದ್ದು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಟಿಜೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋದರು. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇಲ್ಲ, ಅವರ ಒಂದು ಸ್ಪೆಷಲ್ ಜಾಗ ಅಂತಲೇ ಹೇಳ್ಬೋದು. ಡ್ರಿಂಕ್ಸ್ ಮಾಡೋರಿಗಂತೂ ಮಾಡಿರೋಂಥ ಜಾಗ. ಇಲ್ಲಿಂದ ನಾವು ಕೂತ್ಕೊಂಡು ಸನ್ಸೆಟ್ ಆಗೋ ಗಂಟನೂ ಕೂಡ ಇಲ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಸೂಪರ್ ಅಂತ ಹೇಳ್ಬೋದು. ಒಳ್ಳೆ ಪ್ಲೇಸ್ ಆಯಿತಾ. ಸೂಪರ್ ಗಾಳಿ ಹೊಡಿತಾ ಇದೆ, ಅದರೊಟ್ಟಿಗೆ ನೀವಂತೂ ಸೂಪರ್ ಅಂತಲೇ ಹೇಳ್ಬೋದು. ಒಂದಕ್ಕೊಂದು ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇಲ್ಲಿ ಹಾಡೆಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ನ ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಆಯಿತಾ. ಇಲ್ಲಿಂದ ಮತ್ತೆ ಹೋಗ್ಲಿಕ್ಕಿದೆ ಅಂತೆ, ಆಫ್ ರೋಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ರಾತ್ರಿ ಆಗಬೇಕಾದ್ರೆ ಇಲ್ಲಿಂದ ನೈಟ್ ಒಂದು 6 ಗಂಟೆ ಆಗಿ ನಾವು ಬಿಡ್ತೀವಿ. ನಮ್ಮ ರೂಮು ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಪ್ಲೇಸ್ಗಳನ್ನಂತೂ ಮ್ಯಾಕ್ಸಿಮಮ್ ಕವರ್ ಮಾಡಿದ್ವಿ. ಮೂನಾರ್ನಲ್ಲಿ 3 ದಿನ ಸೂಪರ್ ಅಂತಲೇ ಹೇಳ್ಬೋದು. ಆದರೆ ನನಗೆ ಇಲ್ಲಿ ಇಷ್ಟ ಆಗದಲ್ಲೇ ಇದ್ದಿದ್ದು ನನಗೆ ಫುಡ್ ಆಯಿತಾ. ನನಗೆ ಅಷ್ಟು ಫೇವರೇಟ್ ಫುಡ್ ಅಂತ ಏನೂ ಸಿಗಲಿಲ್ಲ. ಅಂದರೆ ಇರ್ಬೋದು, ಆದರೆ ನಾವು ಹೋಗಿದ್ದ ಕಡೆ ಅಂತೂ ನಮಗೆ ಟೈಮಿಂಗ್ಸು ಮತ್ತು ಫುಡ್ಡು ಇದೆರಡೂ ಕೂಡ ಮ್ಯಾಚೇ ಆಗಲಿಲ್ಲ. ಹಾಗೆ ಸನ್ಸೆಟ್ ಆಗುವ ಒಂದು ಟೈಮ್ ಬಂದಿದೆ ನೋಡಿ. ಮೋಡಗಳೆಲ್ಲ ಕೆಂಪಾಗಿದೆ, ಅದರೊಟ್ಟಿಗೆ ಮೋಡ ಕವಿದ ವಾತಾವರಣ ಕೂಡ ಇದೆ. ಇಲ್ಲಿಂದ ನಾವು ಇಳಿಲಿಕ್ಕಿದೆ. ಇಳಿದ್ಬಿಟ್ಟು ಸ್ವಲ್ಪ ನಡ್ಕೊಂಡು ಹೋಗ್ಬಿಟ್ಟು ಒಂದು ಟೀ ಕುಡಿಲಿಕ್ಕೂ ಕೂಡ ಹೋಗ್ಲಿಕ್ಕಿದೆ. ಈ ಥರ ಎಲ್ಲ ಇದೆ. ಅಂದರೆ ಗಾಳಿಯ ಜಾಸ್ತಿ ಇದೆ, ಸ್ವಲ್ಪ ಡೇಂಜರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆದರೂ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ದಂಗೂ ಕೂಡ ಆಯಿತು. ಸ್ವಲ್ಪ ನಡ್ಕೊಂಡೆಲ್ಲ ಹೋಗಿ ಸೂಪರ್. ಇಲ್ಲಿಂದ ಟಿಜು ಹೇಳ್ದ 7 ಗಂಟೆ ಆಗಿದೆ. ಇಲ್ಲಿಂದ ನಾವು ಒಂದು ಆಫ್ ರೋಡ್ ಮಾಡಲಿಕ್ಕಿದೆ. ಒಂದು
ತುಂಬ ಒಂದು 20-25 ಕಿಲೋಮೀಟ್ರು ಆಫ್ ರೋಡ್ ಇರುತ್ತಂತೆ. ಅಂದರೆ ಒಂದು ಬೆಳಗಿನ ಟೈಮ್ ಆದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ನಿಮಗೆ ರಾತ್ರಿ ಹೋಗೋದ್ರಿಂದ ನಿಮಗೆ ಡಿಫ್ರೆಂಟ್ ಅಂತ ಫೀಲ್ ಆಗ್ಬೋದಂತ. ಅದೇ ಥರ ಆಗೋ ಒಂದು ಟೈಮ್ ಬಂದಿದೆ ನೋಡಿ. ಈ ಒಂದು ಆಫ್ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಆಲ್ಮೋಸ್ಟು 1 ಅವರ್ಸ್ ಇದ್ರೊಳಗಡೆ ಹೋಗ್ತೀವಿ ನಾವು. ಸೂಪರ್ ಆಯಿತಾ. ನಮ್ಮ ಒಂದು ಲಾಸ್ಟ್ ಗ್ರೂಪ್ ಫೋಟೋ ಟಿಜು ಮತ್ತು ಪ್ರಿನ್ಸ್ ಒಟ್ಟಿಗೆ ಸೇರಿಕೊಂಡು ನಮ್ಮ ಟೀಮ್ ಫೋಟೋ ತೊಗೊಂಡ್ವಿ. ಸೂಪರ್ ಅಂತಲೇ ಹೇಳ್ಬೋದು. ಅದಕ್ಕಂತೂ ಹೇಳಲಿಕ್ಕೆ 2 ಮಾತಿಲ್ಲ. ಇವತ್ತಿಗೆ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ನಾಳೆ ಬೆಳಿಗ್ಗೆ ನಾವು ಇಲ್ಲಿಂದ ಎರ್ನಾಕುಳ ಹೋಗ್ತೀವಿ, ಅಲ್ಲಿಂದ ಬೆಂಗಳೂರಿಗೆ ಟ್ರೈನ್ ಇದೆ, ಟ್ರೈನಿಂದ ಬೆಂಗಳೂರು ಹೊರಟ್ವಿ. ಬಾಯ್ ಬಾಯ್.